ಶ್ರೇಷ್ಠ ಫ್ರೆಶ್ ಆಗಿ ಹಾಲಿಗೆ ಬಂದು ಕೂತ್ಲು. ಹಾಲಿನಲ್ಲಿ ಸೃಜನನ್ನು ನೋಡಿ, ಡ್ಯಾಡಿ ನಾನು ಫ್ರೆಂಡ್ ಮನೆಗೆ ಹೋಗ್ತಿದ್ದೀನಿ ಅಂತ ಸಾಮಾನ್ಯವಾಗಿ ಹೇಳಿದ್ಲು. ಟಿಫಿನ್ ತಿಂದು ಹೋಗು ಅಂತ ತಾಯಿ ನಿರ್ಮಲಾ ಹೇಳಿದ್ರು. ನಾನು ಫ್ರೆಂಡ್ ಜೊತೆ ತಿಂತೀನಿ ಮಮ್ಮಿ, ಡ್ಯಾಡಿ ಬಾಯ್ ಅಂತ ಹೇಳಿ ಶ್ರೇಷ್ಠ ಅಲ್ಲಿಂದ ಹೊರಟು ಹೋದ್ಲು. ಸೃಜನ್ ಇತ್ತೀಚೆಗೆ ನಿನ್ನ ಬಿಸ್ನೆಸ್ ಹೇಗೆ ನಡೀತಿದೆ, ಇಷ್ಟು ದಿನಗಳ ನಂತರ ಬಂದಿದೆಯಾ ಅಂತ ಪ್ರಸಾದ್ ನಗ್ತಾ ಕೇಳಿದರು. ಅಂಕಲ್, ನಾನು ನಿಮ್ಮ ಜೊತೆ ಒಂದು ಮುಖ್ಯ ವಿಷಯ ಮಾತಾಡಬೇಕು ಅಂತ ಸೃಜನ್. ಏನದು? ನಾನು ನಿಮ್ಮ ಮಗಳು ಶ್ರೇಷ್ಠಳನ್ನ ಮದುವೆ ಆಗೋದಕ್ಕೆ ಇಷ್ಟಪಡ್ತೀನಿ, ನೀವು ಒಪ್ಪಿದ್ರೆ ಅಂತ ಸೃಜನ್ ನೇರವಾಗಿ ವಿಷಯಕ್ಕೆ ಬಂದ. ಮೊದಲು ಪ್ರಸಾದ್ಗೆ ಆಶ್ಚರ್ಯ ಆಯಿತು, ಆಮೇಲೆ ಚೇತರಿಸ್ಕೊಂಡು, ನಿನ್ನಂಥ ಹುಡುಗನನ್ನ ಬೇಡ ಅನ್ನೋದಕ್ಕೆ ನಮ್ಗೆ ಯಾವುದೇ ಕಾರಣಗಳಿಲ್ಲ, ಆದರೆ ಶ್ರೇಷ್ಠಳಿಗೂ ನೀನು ಇಷ್ಟ ಆಗಬೇಕು, ಅವಳ ಇಷ್ಟ ಇಲ್ಲದೆ ನಾವೇನು ಮಾಡಲ್ಲ ಅಂತ ಪ್ರಸಾದ್ ಹೇಳಿದರು. ಖಂಡಿತ ಅಂಕಲ್, ನಾನು ಅಂದರೆ ಅವಳಿಗೆ ಇಷ್ಟ ಅಂತ ಅವಳು ನಿಮಗೂ ಹೇಳ್ತಾಳೆ. ನಮ್ಮ ಮನೆಯವರಿಗೂ ಈ ಮದುವೆ ಬಗ್ಗೆ ಯಾವ ಸಮಸ್ಯೆಯೂ ಇಲ್ಲ ಅಂತ ಸೃಜನ್. ತುಂಬ ಒಳ್ಳೆಯದು, ನಿನ್ನ ಜೀವನದ ಬಗ್ಗೆ ನಿನಗೆ ಸ್ಪಷ್ಟತೆ ಇದೆ, ನಿನ್ನನ್ನು ಬೇಡ ಅನ್ನೋದಕ್ಕೆ ನನಗೂ ಯಾವ ಕಾರಣ ಇಲ್ಲ. ನನ್ನ ಮಗಳು ಶ್ರೇಷ್ಠಳಿಗೆ ನಿನ್ನಂಥ ಗಂಡ ಸಿಗೋದು ಅವಳ ಅದೃಷ್ಟ ಅಂತ ಪ್ರಸಾದ್ ಹೇಳಿದರು. ಆ ಮಾತಿಗೆ ಸೃಜನ್ ಸ್ವಲ್ಪ ನಗ್ದ. ನೋಡಿದೆ ಸೃಜನ್, ನೀನು ಬಂದರೂ ಅವಳು ನಿನ್ನ ಮಾತಾಡಿಸಿಲ್ಲ, ಆದರೂ ನನ್ನ ಮಗಳಿಗೆ ನೀನು ಹೇಗಿಷ್ಟ ಆಗ್ತೀಯೋ ಗೊತ್ತಿಲ್ಲ ಅಂತ ಪ್ರಸಾದ್ ಹೇಳಿದ್ರು. ಆ ಪ್ರಶ್ನೆಗೂ ಸೃಜನ್ ನಗುತ್ತಲೇ, ಹೋಗಿ ಬರ್ತೀನಿ ಅಂಕಲ್, ನಮ್ಮ ಅಪ್ಪ ಅಮ್ಮ ಬಂದು ನಿಮ್ಮ ಜೊತೆ ಮಾತಾಡ್ತಾರೆ ಅಂತ ಎದ್ದು ನಿಂತ. ಸೃಜನ್ ಬಗ್ಗೆ ತಿಳಿದವರಿಗೆಲ್ಲ ಅವನು ಒಳ್ಳೆಯ ವ್ಯಕ್ತಿ ಅಂತ ಗೊತ್ತಿತ್ತು, ಅದಕ್ಕೆ ಅವರು ಏನನ್ನೂ ಮಾತಾಡಲಿಲ್ಲ. ಅಲ್ಲಿಂದ ಸೃಜನ್ ಹೊರಟು ಬಂದ. ಅಷ್ಟೊತ್ತಿಗೆ ಶ್ರೇಷ್ಠ ಅಲ್ಲಿಂದ ಹೊರಟು ಹೋಗಿದ್ಲು. ನನ್ನ ಮೇಲೆ ತುಂಬ ಕೋಪದಲ್ಲಿದ್ದಾಳೆ ಅನಿಸುತ್ತೆ ಅಂದ್ಕೊಂಡು ನಿಟ್ಟುಸಿರು ಬಿಟ್ಟು ಕಾರ್ ಸ್ಟಾರ್ಟ್ ಮಾಡಿಕೊಂಡು ಶ್ರೇಷ್ಠಳಿಗೆ ಕಾಲ್ ಮಾಡ್ದ. ಆದರೆ ಶ್ರೇಷ್ಠ ಕಾಲ್ ರಿಸೀವ್ ಮಾಡಲಿಲ್ಲ. ಎಷ್ಟೇ ಕಾಲ್ ಮಾಡಿದರೂ ರಿಸೀವ್ ಮಾಡ್ತಿದ್ದಾಗ ಬೇರೆ ದಾರಿ ಇಲ್ಲದೆ ನಿನ್ನ ನೋಡಬೇಕು ಅಂತ ಮೆಸೇಜ್ ಮಾಡ್ದ. ಆ ಮೆಸೇಜ್ ನೋಡಿದರೂ ಏನೂ ಪ್ರತಿಕ್ರಿಯೆ ಕೊಡಲಿಲ್ಲ. ಬೇರೆ ದಾರಿ ಇಲ್ಲದೆ ಸೃಜನ್ ಆಫೀಸ್ಗೆ ಹೋದ. ಅಮ್ಮನನ್ನು ಮನೆಯಲ್ಲಿ ಬಿಟ್ಟು ಬರೋದಕ್ಕೆ ಹೋಗಿದ್ರು. ಅಮ್ಮ ಇಲ್ಲಿ ಇರ್ತಾ ಇದ್ರೆ ಅಳೋದಕ್ಕೆ ಶುರು ಮಾಡಿದ್ರು ಅಂತ ಮನೆಗೆ ಕಳಿಸಿದ್ವಿ ಅಂತ ದಿವಿನಾ ಹೇಳಿದ್ಲು. ರಾತ್ರಿ ಇಡೀ ಹತ್ತಿದ್ರಿಂದ ದಿವಿನ ಮುಖ ಬಾಡಿ ಹೋಗಿತ್ತು. ಗಗನ್ ಕುರ್ಚಿ ಮೇಲೆ ಕೂತಿದ್ದ. ಅವನ ಪಕ್ಕದಲ್ಲಿದ್ದ ದಿವಿನ ICU ರೂಮ್ ಕಡೆ ನೋಡ್ತಾ ಇದ್ಲು. ಏನಾಯಿತು ಅಂತ ಗಗನ್ ಕೇಳ್ದ. ಕಣ್ವರ್ಸ್ಕೊಳ್ತಾ ದಿವಿನ ಹೇಳೋದಕ್ಕೆ ಶುರು ಮಾಡಿದ್ಲು. ತನ್ನ ಲ್ಯಾಪ್ಟಾಪ್ ಚಾರ್ಜರ್ ಕೇಬಲ್ ಕಾಣದ ವೀಕ್ಷಿತಾಳ ರೂಮ್ಗೆ ಹೋದ್ಲು. ವೀಕ್ಷಿತ ಬೆಡ್ ಮೇಲೆ ಮಲ್ಕೊಂಡು ಸೀಲಿಂಗ್ ಕಡೆ ನೋಡ್ತಿದ್ಲು. ಅವಳ ಕೈ ಮೇಲೆ ಕಟ್ ಮಾಡ್ಕೊಂಡಿದ್ದ ಗಾಯ ಕಾಣಿಸ್ತು. ಬೆಡ್ ಮೇಲೆ ರಕ್ತ ಕೂಡ ಇತ್ತು. ದಿವಿನ ಶಾಕ್ ಆಗಿ ಹೋಯಿತು. ತಕ್ಷಣ ಮಮ್ಮಿ, ಡ್ಯಾಡಿ ಅಂತ ಜೋರಾಗಿ ಕೂಗಿದ್ಲು. ನಿದ್ದೆಯಲ್ಲಿದ್ದ ಅವಳ ಅಪ್ಪ ಅಮ್ಮ ಓಡ್ ಬಂದು ವೀಕ್ಷಿತ ರೂಮ್ ಬಂದರು. ವೀಕ್ಷಿತಾಳನ್ನು ನೋಡಿ ಹೆದರಿ ತಂದೆ ಹತ್ರ ಹೋಗ್ತಿದ್ದಾಗ, ಯಾರು ನನ್ನ ಹತ್ರ ಬರಬೇಡಿ ಅಂತ ಕೂಗಿದ್ಲು ವೀಕ್ಷಿತ. ವೀಕ್ಷು ಅಂತ ಅಳ್ತಾ ದಿವಿನ ಕೂಗಿದ್ಲು. ನೀವೆಲ್ಲರೂ ನಾನು ಮೋಸ ಮಾಡಿದ್ರಿ, ಗಗನ್ಗೆ ಮದುವೆ ಆಗಿದೆ ಅಂತ ಗೊತ್ತಿದ್ರು ಸುಮ್ಮನೆ ಇದ್ರಾ ಅಂತ ಜೋರಾಗಿ ಕೂಗ್ತಾ ಅಳ್ತಿದ್ಲು. ಹೋಟೆಲ್ನಲ್ಲಿ ಧರಣಿಯನ್ನು ಕಣ್ಣೆತ್ತಿಯೂ ನೋಡದೆ ಅವರ ಬಗ್ಗೆ ಗಮನ ಕೊಡ್ತಿದ್ದ ಅಕ್ಕ ಮನೆಗೆ ಬಂದ ಮೇಲೆ ಹುಚ್ಚು ಹಿಡಿದವರಂತೆ ವರ್ತಿಸ್ತಿರೋದನ್ನು ನೋಡಿ ದಿವಿನಾಗೆ ಆಶ್ಚರ್ಯ ಆಯಿತು. ಅದು ನಮ್ಗೆ ಈಗಲೇ ಗೊತ್ತಾಯಿತು ವೀಕ್ಷು, ಬಾ ಹಾಸ್ಪಿಟಲ್ಗೆ ಹೋಗೋಣ ಅಂತ ತಂದೆ ಹತ್ರ ಬಂದರು. ನನಗೆ ಯಾವ ಟ್ರೀಟ್ಮೆಂಟ್ ಕೂಡ ಬೇಡ ಅಂತ ಹೇಳ್ತಾ ಕೈಯಲ್ಲಿ ಇನ್ನೂ ಕತ್ತಿ ಹಿಡಿದುಕೊಂಡು ಅಳ್ತಾ ಇದ್ಲು. ಏನು ಮಾಡಬೇಕಂತ ತೋರಿಸ್ತಿದ್ದೀವಿ ನಾ ಗಗನ್ಗೆ ಫೋನ್ ಮಾಡಿದ್ಲು. ನೀನು ಎಷ್ಟೇ ಕಾಲ್ ಮಾಡಿದ್ರು ಅವ್ನು ರಿಸೀವ್ ಮಾಡಲ್ಲ, ಅವನಿಗೆ ನನ್ನ ಅವಶ್ಯಕತೆ ಇಲ್ಲ ಅಂತ ತನ್ನ ತಂಗಿ ಕಡೆ ದುಃಖದಿಂದ ನೋಡಿದ್ಲು. ವೀಕ್ಷು, ಅದನ್ನೆಲ್ಲ ಆಮೇಲೆ ಮಾತಾಡೋಣ, ಮೊದಲು ಹಾಸ್ಪಿಟಲ್ಗೆ ಹೋಗೋಣ ಅಂತ ತಂದೆ ಹೇಳಿದ ಮಾತುಗಳಿಗೆ, ಡ್ಯಾಡ್ ಸಿಕ್ಕದಿಂದಲೂ ಗಗನ್ ನನ್ನ ಗಂಡ ಆಗ್ತಾನೆ ಅಂತ ಹೇಳಿದ್ರಿ ಅಲ್ವಾ, ಯಾಕಾಗಲಿಲ್ಲ ಅಂತ ಹೇಳಿ ಪ್ರಜ್ಞೆ ತಪ್ಪಿ ಬೆಡ್ ಮೇಲೆ ಬಿದ್ದಲು. ಗಗನ್ ಸುಮ್ಮನೆ ಇದ್ದ. ಹಾಸ್ಪಿಟಲ್ಗೆ ಬಂದ ನಂತರ ಟ್ರೀಟ್ಮೆಂಟ್ ತೆಗೆದುಕೊಳ್ಳಿಲ್ಲ. ನಿನಗೆ ಮತ್ತೊಂದು ಸಲ ಕಾಲ್ ಮಾಡಿದೆ, ಆದರೂ ರಿಸೀವ್ ಮಾಡಲಿಲ್ಲ. ನಂತರ ಬಲವಂತವಾಗಿ ಡಾಕ್ಟರ್ಸ್ ಇಂಜೆಕ್ಷನ್ ಕೊಟ್ಟು ರಾತ್ರಿ ಇಡೀ ಪ್ರಜ್ಞೆ ಇರಲಿಲ್ಲ. ಬೆಳಿಗ್ಗೆ ಬಂದರೂ ಇನ್ನೂ ಬಂದಿಲ್ಲ ಅಂತ ದಿವಿನ ಹೇಳಿದ್ಲು. ಗಗನ್ ಮುಖದಲ್ಲಿ ಯಾವುದೇ ಭಾವನೆಗಳಿರಲಿಲ್ಲ. ಹೊರಗಿದ್ದ ನರ್ಸ್ ವೀಕ್ಷಿತ ರೂಮ್ನಿಂದ ಹೊರಗೆ ಓಡಿ ಬಂದು, ಡಾಕ್ಟರ್ ಡಾಕ್ಟರ್ ಅಂತ ಕೂಗ್ತಾ ಓಡಿದ್ಲು. ಇಬ್ಬರು ಒಬ್ಬರ ಮುಖ ಒಬ್ಬರು ನೋಡ್ಕೊಂಡು ಒಳಗೆ ಹೋದರು. ವೀಕ್ಷೆ ಎತ್ತು ಕೂತು ಎಲ್ಲ ವಸ್ತುಗಳನ್ನ ಕೆಳಗೆ ಬೀಳಿಸುತ್ತಾ ಕೈಗೆ ಹಾಕಿದ್ದ ಗ್ಲೂಕೋಸ್ ಸೂಜಿಯನ್ನು ಕಿತ್ತಾಕಲು ನೋಡಿದಾಗ ಗಗನ್ ಓಡಿ ಹೋಗಿ ಅವಳ ಕೈ ಹಿಡಿದು ತಡೆದ. ನನ್ನನ್ನು ಬಿಡು ಬಿಡು ಅಂತ ಕೂಗ್ತಿದ್ಲು. ಗಗನ್ ಅವಳ ಕೆನ್ನೆಗೆ ಹೊಡೆದ. ನನ್ನನ್ನೇ ಹೊಡಿತೀಯಾ, ಎಷ್ಟು ಧೈರ್ಯ ನಿನಗೆ ಅಂತ ತಲೆ ಎತ್ತಿ ನೋಡಿದ್ಲು. ಗಗನ್ ಕಾಣ್ತಿದ್ದ ಹಾಗೆ ವೀಕ್ಷಿತಾಳ ಮುಖ ಕೋಪದಿಂದ ಕೆಂಪಾಯಿತು. ನನ್ನ ಬಿಡು ಅಂತ ಇನ್ನೂ ಜೋರಾಗಿ ಕೂಗ್ತಾ ಬೆಡ್ ಮೇಲಿಂದ ಇಳಿಯಲು ಪ್ರಯತ್ನಿಸಿದ್ಲು. ಕೊಡು ಅಂತ ವೀಕ್ಷಿತಾಳ ಕೈ ಹಿಡಿದು ದಿವಿನ ಕಡೆ ನೋಡಿದ ಗಗನ್. ಏನು ಕೊಡಬೇಕು ಅಂತ ತಲೆ ಕರೆದುಕೊಂಡ್ಲು ದಿವಿನ. ನಿನ್ನ ಕುತ್ತಿಗೆಯಲ್ಲಿ ಇರೋದನ್ನು ಕೊಡು ಅಂತ ಜೋರಾಗಿ ಕೂಗ್ದ. ಅವನು ಕೇಳ್ತಿರೋದು ದುಪ್ಪಟ್ಟ ಅಂತ ತಿಳಿದುಕೊಂಡು ದಿವಿನ ಅವನ ಮನಸ್ಸಿನಲ್ಲಿಯೇ ಬೈದ್ಕೊಂಡು ದುಪ್ಪಟ್ಟವನ್ನು ತೆಗೆದುಕೊಟ್ಲು. ತಕ್ಷಣ ಗಗನ್ ವೀಕ್ಷಿತಾಳ 2 ಕೈಗಳನ್ನ ಕಟ್ಟಿದ. ಅಷ್ಟೊತ್ತಿಗೆ ಗ್ಲೂಕೋಸ್ ಸೂಜಿಯನ್ನು ತೆಗೆದಿದ್ದರಿಂದ ಅವಳ ಕೈ ಹಿಂಭಾಗದಲ್ಲಿ ರಕ್ತ ಸೋರ್ತಾ ಇತ್ತು.
ಕೈಗಳನ್ನ ಗಟ್ಟಿಯಾಗಿ ಕಟ್ಟಿದ ಕಾರಣ ಏನು ಮಾಡಬೇಕಂತ ತಿಳಿದೆ ವೀಕ್ಷಿತ ಒದ್ದಾಡಿಕೊಂಡು ಬೆಡ್ ಮೇಲೆ ಬಿದ್ಲು. ದಿವಿನಾ ಮತ್ತು ಗಗನ್ರನ್ನ ಕೊಲ್ಲುವಂತೆ ನೋಡ್ತಾ ಇದ್ಲು. ದಿವಿನಾ, ನಿಮ್ಮ ಅಪ್ಪ ಅಮ್ಮನಿಗೆ ಹೇಳಿ ಮೆಂಟಲ್ ಹಾಸ್ಪಿಟಲ್ಗೆ ಕಾಲ್ ಮಾಡೋಕೆ ಹೇಳು ಅಂದ ಗಗನ್. ಗಗನ್ ಮಾತುಗಳು ಅರ್ಥ ಆಗದೆ ದಿವಿನಾ ಗೊಂದಲದಿಂದ ನೋಡಿದ್ಲು. ಏಯ್, ಯಾಕೆ ಅಂತ ಕೂಗಿದ್ಲು ವೀಕ್ಷಿತ. ದಿವಿನಾ, ನೀನು ಕಾಲ್ ಮಾಡು ಅಂತ ಗಗನ್ ತನ್ನನ್ನೇ ಕೋಪದಿಂದ ನೋಡ್ತಿದ್ದ. ವೀಕ್ಷಿತಾಳನ್ನು ಲೆಕ್ಕಿಸ್ದೆ. ನನಗೆ ಹುಚ್ಚು ಹಿಡಿದಿಲ್ಲ, ನನ್ನ ಹೀಗೆ ಕಟ್ಟಿದ್ದು ನಿನಗೆ ಹುಚ್ಚು, ಮೊದಲು ನನ್ನ ಕಟ್ಟನ್ನು ಬಿಚ್ಚು ಅಂತ ಜೋರಾಗಿ ಕೂಗಿದ್ದು. ಹೌದು, ನೀನು ಹೇಳಿದ ಸರಿ, ಅದಕ್ಕೆ ನಿನ್ನ ಮೆಂಟಲ್ ಹಾಸ್ಪಿಟಲ್ಗೆ ಕಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಹುಚ್ಚು ಹಿಡಿದವ್ರಿಗೆ ಸೂಸೈಡ್ ಮಾಡ್ಕೊಳ್ಳೋ ಯೋಚನೆ ಬರುತ್ತೆ ಅಂತ ಕೋಪ ತಡೆದುಕೊಂಡು ಅವಳ ಕಡೆ ನೋಡ್ದ. ಹುಚ್ಚು ಹಿಡಿದವ್ರಿಗೆಲ್ಲ ಮೋಸ ಹೋದವ್ರಿಗೆ ಅಂತ ಬೇಸರದಿಂದ ಮುಖ ತಿರುಗಿಸ್ಕೊಂಡ್ಲು ವೀಕ್ಷಿತ. ಅಷ್ಟೊತ್ತಿಗೆ ನರ್ಸ್ ಸುದ್ದಿ ತಿಳಿಸಿದ್ರಿಂದ ಡಾಕ್ಟರ್ ಓಡು ಬಂದರು. ವೀಕ್ಷಿತಾಳ ಕೈಗಳನ್ನ ಕಟ್ಟಿದ್ದ ಗಗನ್ರನ್ನ ಮತ್ತು ವೀಕ್ಷಿತಾಳ ನೋಡಿ ಆಶ್ಚರ್ಯಪಟ್ಟರು. ಟ್ರೀಟ್ಮೆಂಟ್ ಕೊಡಬೇಕಾ ಡಾಕ್ಟರ್ ಅಂತ ಗಗನ್ ಕೇಳ್ದ. ಬೇಡ ಸರ್, ಅವಶ್ಯಕತೆ ಇಲ್ಲ ಅಂತ ಹೇಳಿ ಮೇಡಮ್. ನೀನು ಓಕೆನಾ ಅಂತ ವೀಕ್ಷಿತಾಳ ಕಡೆ ನೋಡ್ದೆ. ಇಲ್ಲ, ನೀನು ಬಂದು ಸರಿಪಡಿಸು ಅಂತ ಜೋರಾಗಿ ಹೋಗಿದ್ಲು. ವೀಕ್ಷಿತಾಳ ವರ್ತನೆಯನ್ನು ನೋಡಿ ಗಗನ್ ತುಟಿಯಲ್ಲಿ ನಗ್ದ. ಡಾಕ್ಟರ್, ಟ್ರೀಟ್ಮೆಂಟ್ ಅವಶ್ಯಕತೆ ಇಲ್ಲ ಅಂದರೆ ನೀವು ಹೊರಗೆ ಹೋಗ್ಬೋದು, ಅವಳು ಚೆನ್ನಾಗಿದ್ದಾಳೆ ಅಂತ ಗಗನ್ ಹೇಳ್ದ. ಎಲ್ಲರೂ ಗೊಂದಲದಿಂದ ತಲೆ ಕರೆದುಕೊಂಡು ಹೊರಗೆ ಹೋದರು. ಯಾಕೆ ಬಂದೆ ಅಂತ ಕೂಗ್ತಿದ್ದಾಗ ಕುರ್ಚಿಯನ್ನು ಎಳೆದು ಬೆಡ್ ಪಕ್ಕದಲ್ಲಿ ಕೂತ ಗಗನ್. ವೀಕ್ಷು, ನಾನು ಹೇಳೋದನ್ನು ಸಮಾಧಾನವಾಗಿ ಕೇಳು ಅಂತ ಅವಳ ಕಣ್ಣುಗಳಲ್ಲಿ ನೋಡ್ತಾ ಹೇಳ್ದ. ಎಲ್ಲರೂ ಅವಳನ್ನು ವೀಕ್ಷಿತ ಅಥವಾ ವೀಕ್ಷು ಅಂತ ಕರಿತಿದ್ದಾಗ ಗಗನ್ ಮಾತ್ರ ವೀಕ್ಷಾ ಅಂತ ಕರಿತಿದ್ದ. ಅವನ ಮೇಲಿನ ಇಷ್ಟದಿಂದಲೋ ಅಥವಾ ಅವನ ನೀರ ನೋಟದಿಂದಲೋ ಅವಳು ಸೈಲೆಂಟ್ ಆದ್ಲು. ಮೊದಲು ಇದನ್ನು ಹೇಳು, ನೀನು ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಅಷ್ಟು ಅವಶ್ಯಕತೆ ಏನಿದೆ ಅಂತ ಕೇಳಿದ ಗಗನ್. ಅಲ್ಲಿವರೆಗೂ ಯಾವುದೋ ಮಂತ್ರ ಹಾಕ್ತಂತೆ ಅವನ ಕಣ್ಣುಗಳನ್ನ ನೋಡ್ತಾ ಇದ್ಲು. ಅವನ ಹಾಗೆ ಕೇಳ್ತಿದ್ದ ಹಾಗೆ ಮುಖ ತಿರುಗಿಸ್ಕೊಂಡ್ಲು. ಅವಳ ಕೈಗಳನ್ನ ಹಿಡಿದು ವೀಕ್ಷಾ ಹೇಳು ಅಂದ ಗಗನ್. ನೀನೇ ಅಂತ ಅವನನ್ನೇ ನೋಡ್ತಾ ಹೇಳಿದ್ಲು. ಹೇಳಿದ ಮಾತನ್ನೇ ಮತ್ತೆ ಹೇಳಬೇಡ, ನನ್ನ ಸಮಯವನ್ನು ನಾನು ಹಾಳು ಮಾಡ್ಕೊಳ್ಳೋದಿಲ್ಲ ಅಂದ ಗಗನ್. ತನ್ನ ಕೈ ಹಿಡಿದಿದ್ದ ಗಗನ್ ಕೈಯನ್ನು ಬಿಡಿಸ್ಕೊಂಡ್ಳು. ನಾನು ಸತ್ರು ನೋಡಲು ಬರೋದಿಲ್ಲ, ನಿನ್ನ ಸಮಯ ಹಾಳ ಅಂತ ತುಂಬ ಕೋಪದಿಂದ ಮತ್ತು ಬೇಸರದಿಂದ ಹೇಳಿದ್ಲು. ಹೌದು ಅಂದ ನಿರ್ಲಕ್ಷ್ಯದಿಂದ. ಹಾಗಾದರೆ ಇನ್ನು ಯಾಕಿಲ್ಲೇ ಇದೆಯಾ ಅಂತ ಕಣ್ಣೀರು ಹಾಕ್ತಾ ಕೇಳಿದ್ಲು. ನೋಡಿ ವೀಕ್ಷಾ, ನಿನ್ನ ಸಮಸ್ಯೆ ಏನು ಅಂತ ನನಗೆ ಅರ್ಥ ಆಗ್ತಿಲ್ಲ. ನಾನು ಮೊದಲೇ ಹೇಳಿದ್ದೆ ನಮ್ಮಿಬ್ಬರಿಗೂ ಆಗಲ್ಲ ಅಂತ. ಸರಿ ಅಂತ ಹೇಳಿ ಮತ್ತೆ ಈಗ ಯಾಕೆ ಹೀಗೆ ಮಾಡ್ತಿದ್ಯಾ ಅಂತ ಸೀರಿಯಸ್ ಆಗಿ ಕೇಳ್ದ. ನಾನು ನಿನ್ನನ್ನು ನಿರ್ಲಕ್ಷಿಸಿದ್ರೆ ನೀನು ನನ್ನ ಹತ್ತಿರ ಬರ್ತೀಯಾ ಅಂದ್ಕೊಂಡಿದ್ದೆ, ಆದರೆ ನೀನು ಬರಲಿಲ್ಲ ಅಂತ ಬೇಸರದಿಂದ ಹೇಳಿದ್ಲು. ಏನೋ ನೆನಪಾದಂತೆ, ಮದುವೆ ಆದೆ ಅಲ್ವಾ, ಬೇರೆ ಯಾರನ್ನು ಮದುವೆ ಆಗದೆ ಹೆಣ್ಣುಮಗಳು ಮದುವೆ ಕೂತಾಗ ಮದುವೆ ಆಗಿದೆಯಾ? ಅವಳು ನನಗಿಂತ ಯಾವುದರಲ್ಲಿ ಜಾಸ್ತಿ? ಓದಿನಲ್ಲಿಯಾ, ಆಸ್ತಿಯಲ್ಲಿಯಾ, ಅಂದದಲ್ಲಿಯಾ ಹೇಳು? ಅವಳು ನನಗಿಂತ ಯಾವುದ್ರಲ್ಲಿ ಜಾಸ್ತಿ? ನನಗಿಂತ ಚೆನ್ನಾಗಿ ನಿನ್ನನ್ನು ನೋಡ್ಕೊಳ್ತಾಳಾ? ನನಗಿಂತ ಚೆನ್ನಾಗಿ ನಿನ್ನ ಪ್ರೀತಿಸ್ತಾಳಾ ಅಂತ ವೀಕ್ಷಾ ಆವೇಶದಿಂದ ಕೇಳಿದ್ಲು. ನಿನ್ನಂಥ ಏಡಿ ಮಾತ್ರ ಅಲ್ಲ ಅಂತ ಬೇಸರದಿಂದ ಹೇಳ್ದ. ಇದು ನಿನಗೆ ಹೇಡಿತನದಂತೆ ಕಾಣಿಸ್ತಿದ್ಯಾ? ಈಗಲೂ ನನ್ನ ಪ್ರೀತಿ ನಿನಗೆ ಅರ್ಥ ಆಗ್ತಿಲ್ಲ ನೋಡು ಅಂತ ಅಳುತ್ತಾ ಹೇಳಿದ್ಲು. ಸುಮ್ಮನಿರು ವೀಕ್ಷಾ, ನನ್ನ ಮತ್ತು ನಿನ್ನ ಮನಸ್ಥಿತಿ ಒಂದೇ ಥರ ಇದೆ, ಅದಕ್ಕೆ ಹೇಳಿದ್ದು ನಮ್ಮಿಬ್ಬರಿಗೂ ಆಗಲ್ಲ ಅಂತ. ಅರ್ಥ ಮಾಡ್ಕೊಳ್ತೀಯ ಅಂದ್ಕೊಂಡಿದ್ದೆ, ಆದರೆ ಈಗ ಹುಚ್ಚ ರೀತಿ ವರ್ತಿಸ್ತಿದ್ಯಾ ಅಂದ್ಕೊಂಡಿರಲಿಲ್ಲ. ಇಲ್ಲಿ ನಿನ್ನ ಓದು, ನಿನ್ನ ಅಂದ, ನಿನ್ನ ಆಸ್ತಿ ಯಾವುದು ಉಪಯೋಗಕ್ಕೆ ಬರೋದಿಲ್ಲ. ಕೇವಲ ನಿನ್ನ ಮೂರ್ಖತನ ನಿನ್ನನ್ನು ಹೀಗೆ ಹಾಸ್ಪಿಟಲಲ್ಲಿ ಮಲಗಿಸ್ದೆ. ಅದಕ್ಕೆ ನೀನಂದರೆ ನನಗೆ ಇಷ್ಟ ಆಗಲ್ಲ. ಓಕೆ, ಈಗಲಾದರೂ ಅರ್ಥ ಆಯಿತಾ? ನೀನು ಕೇವಲ ನನ್ನ ಮಾವನ ಮಗಳಷ್ಟೇ. ನೀನು ಬೇಕಾದನ್ನು ಮಾತನಾಡ್ಬೋದು. ಇಲ್ಲಿವರೆಗೆ ನೀನು ಮಗು ರೀತಿ ವರ್ತಿಸ್ತಿದ್ಯಾ ಅಂತ ಸುಮ್ಮನೆ ಇದ್ದೆ. ನಾನು ಹೇಳೋದನ್ನು ಕೇಳು. ನಿನ್ನ ಪ್ರಾಣ ಹೋದರೂ ನಿನಗಾಗಿ ನನಗೆ ಯಾವ ಕನಿಕರವೂ ಇರೋದಿಲ್ಲ ಅಷ್ಟೇ. ನನ್ನಂಥ ವ್ಯಕ್ತಿಗಾಗಿ ಪ್ರಾಣ ಕಳೆದುಕೊಳ್ಳೋದು ನಿನ್ನಿಷ್ಟ, ಆದರೆ ನೀನು ನನಗೆ ಯಾವತ್ತೂ ಇಷ್ಟ ಆಗಲ್ಲ ಅಂತ ಮುಖದ ಮೇಲೆ ಹೇಳಿ ಗಗನ್ ಹೊರಗೆ ಬಂದ. ಗಗನ್ ಸಮಾಧಾನ ಮಾಡಿ ಬುದ್ಧಿ ಹೇಳಿ ತನ್ನ ಅಕ್ಕ ನೋವನ್ನು ದೂರ ಮಾಡ್ತಾನೆ ಅಂತ ದಿವಿನ ಅಂದ್ಕೊಂಡಿದ್ಲು. ಆದರೆ ಗಗನ್ ಹೆದರಿಸಿ ಹೋದಿದ್ರಿಂದ ದಿವಿನ ದಿಗ್ಭ್ರಮೆಗೊಂಡು ನೋಡ್ತಾ ನಿಂತಳು. ಗಗನ್ ಜೊತೆ ಮಾತಾಡೋದಕ್ಕೆ ಎಲ್ಲರೂ ಹೆದರ್ತಿದ್ದಾಗ ವೀಕ್ಷಾ ಮಾತ್ರ ಚಿಕ್ಕದ್ನಿಂದಲೂ ಅವನ ಜೊತೆ ಮುಕ್ತವಾಗಿರ್ತಿದ್ಲು. ಅಷ್ಟೇ ಅಲ್ಲ, ವೀಕ್ಷಾ ಯಾವುದೇ ವಿಷಯದಲ್ಲಿ ಬೇರೆಯವ್ರ ಹತ್ರ ಬಗ್ಗೋದು ಅವಳಿಗೆ ಇಷ್ಟ ಇರಲಿಲ್ಲ. ಹಾಗಂತ ಅವಳು ಕೆಟ್ಟವಳೇನಲ್ಲ. ಅದಕ್ಕೆ ಅವಳ ಮಾವ ಮದುವೆ ಪ್ರಪೋಸಲ್ ಇಟ್ಟರು. ಗಗನ್ ನಿಧಾನವಾಗಿ ಬೇಡ ಅಂದ. ಅಷ್ಟೇ ಅಲ್ಲ, ಅವರಿಬ್ಬರ ಜೊತೆಯಲ್ಲಿ ಇದ್ರೆ ಕಷ್ಟ ಆಗುತ್ತೆ ಅಂತ ಊಹಿಸಿ ಅವಳಿಂದ ದೂರ ಇದ್ದ. ಅದು ತಿಳಿದು ವೀಕ್ಷಾಳಿಂದ ಸಹಿಸ್ಕೊಳ್ಳೋದಕ್ಕಾಗಲಿಲ್ಲ. ಆವೇಶದಿಂದ ಗಗನ್ ಹತ್ರ ಬಂದು ಅವನ ಪ್ರೀತಿಯನ್ನು ಗೆಲ್ತೇನೆ ಅಂತ ಹೇಳಿ ದೂರ ಇದ್ಲು. ಆದರೆ ಗಗನ್ ಅವಳನ್ನ ಲೆಕ್ಕಕ್ಕಿಟ್ಕೊಳ್ಳಿಲ್ಲ. ಅಷ್ಟೇ ಅಲ್ಲ, ಬೇರೆ ಯಾರನ್ನೋ ಮದುವೆ ಮಾಡ್ಕೊಂಡು ಬಂದಿದ್ದರಿಂದ ವೀಕ್ಷಾಳಿಂದ ಅದನ್ನು ಸಹಿಸ್ಕೊಳ್ಳೋದಕ್ಕಾಗಲಿಲ್ಲ. ಆ ಕೋಪದಲ್ಲಿ ತನಗೆ ಗೊತ್ತಿಲ್ಲದೆ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಿಸಿದ್ಲು. ದಿವಿನ ತನ್ನ ಅಕ್ಕನ ಕೈಗೆ ಹಾಕಿದ ಕಟ್ಟನ್ನು ಬಿಚ್ಚಿದ್ಲು. ಸೀಡಿಂಗ್ ಕಡೆ ನೋಡ್ತಾ ಸುಮ್ಮನೆ ಬೆಡ್ ಮೇಲೆ ಮಲಗಿದ್ಲು ವೀಕ್ಷಿತ. ಗಗನ್ಗೆ ವೀಕ್ಷಾ ಅಂದರೆ ಇಷ್ಟ ಇತ್ತು.
ಆದರೆ ಅದು ಮದುವೆಯಾಗುವಷ್ಟು ಇಷ್ಟ ಇಲ್ಲ. ಕ್ರಶ್ ಕೂಡ ಇರಲಿಲ್ಲ. ಅವಳ ಧೈರ್ಯ ಅವನಿಗೆ ಇಷ್ಟ ಆಗಿತ್ತು ಅಷ್ಟೇ ಹೊರತು ಅವಳ ಜೊತೆ ಜೀವನವನ್ನು ಹಂಚ್ಕೊಳ್ಬೇಕು ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಆ ರಾತ್ರಿ ಇಡೀ ಹೆಚ್ಚಾಗಿ ಕೆಲಸ ಮಾಡಿದ್ರಿಂದ ಮತ್ತು ನಿದ್ದೆ ಇಲ್ದಿದ್ದರಿಂದ ತುಂಬ ಸುಸ್ತಾಗಿತ್ತು. ಅದಕ್ಕೆ ಗಗನ್ ಮನೆಗೆ ಹೊರಟ. ಶಾಂತಿ ಜೊತೆ ಮಾತಾಡ್ತಾ ಧರಣಿ ಹಾಲ್ನಲ್ಲಿದ್ಲು. ಕಾಲಿಂಗ್ ಬೆಲ್ ಹಾಕ್ತಿರೋದನ್ನು ಕೇಳಿ ಶಾಂತಿ ಹೋಗಿ ಬಾಗಿಲು ತೆರೆದ್ಲು. ಗಗನ್ನ ನೋಡಿ ಶಾಂತಿ ಅಲ್ಲಿಂದ ಹೊರಟು ಹೋದ್ಲು. ಗಗನ್ ಒಳಗೆ ಬಂದು ಡೋರ್ ಕ್ಲೋಸ್ ಮಾಡ್ತಿದ್ದಾಗ ಧರಣಿ ಸೋಫಾದ ಮೇಲೆ ನಿಂತಳು. ನಡೆದುಕೊಂಡು ಎದುರು ಬರ್ತಿದ್ದ ಅವನನ್ನು ನೋಡಿ ಅವನು ಬೆಳಿಗ್ಗೆ ತಿಂಡಿ ಕೂಡ ತಿಂದಿಲ್ಲ ಅಂತ ನೆನಪಾಗಿ ಈಗಲಾದರೂ ತಿಂದಿದ್ದಾನೋ ಇಲ್ಲವೋ ಅಂತ ಅಂದ್ಕೊಂಡು ಅವನ ಹತ್ರ ಹೋದ್ಲು. ಊಟ ಮಾಡ್ತೀರಾ ಅಂತ ಕೇಳಿದ್ಲು. ಗಗನ್ಗೆ ಹಸಿವಾಗಿದೆ ಅಂತ ಅನಿಸಿ ಕೈ ತೊಳ್ಕೊಂಡು ಡೈನಿಂಗ್ ಟೇಬಲ್ ಮುಂದೆ ಕೂತ. ಅವನು ಬೆಳಿಗ್ಗೆ ಯಾಕಷ್ಟು ಅವಸರದಿಂದ ಹೋದ್ರು ಅಂತ ಕೇಳಬೇಕಂತಿದ್ರು. ಆಫೀಸ್ ಕೆಲಸ ಇರ್ಬೋದು ಅಂತ ಸುಮ್ಮನಿದ್ಲು. ಕೂತ್ಕೊ ಅಂತ ತನ್ನ ಪಕ್ಕದಲ್ಲಿರೋ ಕುರ್ಚಿಯನ್ನು ಎಳೆದ. ಅಷ್ಟೊತ್ತಿಗೆ ಊಟ ಸಮಯ ಆಗಿದ್ದರಿಂದ ಸುಮ್ಮನೆ ಅವನ ಪಕ್ಕ ಕೂತ್ಲು. ನಾನು ತಿಂದಿದ್ದೀನಿ ಅಂತ ಧರಣಿ ಹೇಳಿದ್ಲು. ಒಳ್ಳೆಯದು ಅಂತ ಹೇಳಿ ಗಗನ್ ಊಟ ಮಾಡ್ದ. ನಿಧಾನವಾಗಿ ಗಗನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಿದ್ಲು ಧರಣಿ. ಆಫೀಸ್ ಕೆಲಸ ನೋಡ್ಕೊಳ್ತೇನೆ ಅಂತ ಪ್ರಕಾಶ್ ಹೇಳಿದ್ರಿಂದ ಕೆಲವೊಮ್ಮೆ ನೋಡಿ ತನ್ನ ಹೆಂಡತಿಗೆ ಸಮಯ ಕೊಡಬೇಕು ಅಂತ ಅಂದ್ಕೊಂಡ ಗಗನ್. ಆದರೆ ಮತ್ತೆ ಆಫೀಸ್ನಿಂದ ಫೋನ್ ಬಂತು. ಅವನು ಹೋಗಲೇಬೇಕಾಯಿತು. ಧರಣಿ ಮೇಲೆ ಹೋಗ್ತಿದ್ದಾಗ ಗಗನ್ ವೇಗವಾಗಿ ಕೆಳಗೆ ಇಳಿತಿರೋದು ಕಾಣಿಸ್ತು. ಅವನು ಹೋಗ್ತಿರೋದನ್ನು ನೋಡಿ ಧರಣಿ ಬೇಸರದಿಂದ ಅವನ್ನ ನೋಡಿದ್ಲು. ಆಫೀಸ್ ಕೆಲಸ ಇದೆ ಅಂತ ಅವಳಿಗೆ ಮಾಹಿತಿ ಕೊಟ್ಟ. ಸರಿ ಅಂತ ತಲೆ ಆಡಿಸಿದ್ಲು. ಅಲ್ಲಿಂದ ಗಗನ್ ಬೇಗ ಹೋದ. ವೀಕ್ಷಿತ ಮಾಮೂಲಿಯಾಗಿದ್ದಾಳೆ ಅಂತ ದಿವಿನ ಕಾಲ್ ಮಾಡಿ ಹೇಳಿದ್ಲು. ಗಗನ್ ನಗ್ದ. ವೀಕ್ಷಾಳಿಗೆ ಮಾಮೂಲಿಯಾಗಿ ಹೇಳಿದರೆ ಕೇಳೋದಿಲ್ಲ ಅಂತ ಗಗನ್ ಚೆನ್ನಾಗಿ ಗೊತ್ತಿತ್ತು. ಯಾರನ್ನು ಹೇಗೆ ನಿಭಾಯಿಸಬೇಕು ಅಂತ ಅವನಿಗೆ ಗೊತ್ತು. ಗಗನ್ ಬರೋಷ್ಟರಲ್ಲಿ ತುಂಬ ರಾತ್ರಿಯಾಗಿತ್ತು. ಅವನು ಮೊದಲೇ ಬೈದಿದ್ದು ನೆನಪಾಗಿ ಬುದ್ಧಿವಂತಿಕೆಯಿಂದ ಊಟ ಮಾಡಿದ್ಲು. ಊಟ ಹೊರಗೆ ಮಾಡ್ಕೊಂಡು ಬಂದೆ ಅಂತ ಹೇಳಿ ರೂಮ್ಗೆ ಹೋದ. ಅವನಿಗೆ ತಣ್ಣಗಿರೋ ಜ್ಯೂಸನ್ನು ರೆಡಿ ಮಾಡ್ಕೊಂಡು ರೂಮ್ಗೆ ಹೋದ್ಲು ಧರಣಿ. ಫ್ರೆಶ್ ಆಗಿ ಲ್ಯಾಪ್ಟಾಪ್ ಕೈಲಿ ಹಿಡ್ಕೊಂಡು ಬೆಡ್ ಮೇಲೆ ಮಲಗಿದ್ದ. ಧರಣಿ ಒಳಗೆ ಬಂದು ಇದು ನಿಮ್ಮ ಜ್ಯೂಸ್ ಅಂತ ಗ್ಲಾಸ್ ಮುಂದಿಟ್ಲು. ಅವಳ ಕೈಗಳನ್ನ ಹಿಡಿದು ತನ್ನ ಪಕ್ಕದಲ್ಲಿ ಕೂರಿಸ್ಕೊಂಡ ಗಗನ್. ನಾಚಿಕೆಯಿಂದ ಅವನ ಪಕ್ಕದಲ್ಲಿ ಕೂತು ತಲೆ ತಗ್ಗಿಸ್ಕೊಂಡ್ಳು. ಅವನ ಲ್ಯಾಪ್ಟಾಪ್ನಲ್ಲಿ ನೋಡ್ತಾ ಕೀಬೋರ್ಡ್ ಮೇಲೆ ಕೈ ಆಡಿಸ್ತಿದ್ದಾಗ ಅವನು ಏನು ಮಾಡ್ತಿದ್ದಾನೆ ಅಂತ ಆಕೆ ಗಮನಿಸ್ತಿದ್ಲು. ಅವಳು ನಿಧಾನವಾಗಿ ಅರ್ಥ ಆಗ್ತಾ ಇತ್ತು. ಜ್ಯೂಸ್ ಅಂದ್ಲು ಮತ್ತೊಮ್ಮೆ. ಕಾಯಿ ಅಂತ ಹೇಳಿ 10 ನಿಮಿಷಗಳ ನಂತರ ಲ್ಯಾಪ್ಟಾಪ್ ಕ್ಲೋಸ್ ಮಾಡ್ದ. ಈಗ ಹೇಳು ಅಂತ ಧರಣಿ ಕಡೆ ನೋಡ್ದ. ಅವಳ ಕೈಯಲ್ಲಿದ್ದ ಗ್ಲಾಸನ್ನು ತೋರಿಸ್ದ ಹಾಗೆ ಗಗನ್ ಅದನ್ನು ತೆಗೆದುಕೊಂಡು ಅರ್ಧ ಕುಡ್ದ. ಹಾಗೂ ಹೀಗೂ ಏನನ್ನು ಹಂಚ್ಕೊಂಡಿಲ್ವಲ್ಲ, ಜ್ಯೂಸಾದರೂ ಹಂಚ್ಕೊಳ್ಬೇಕು ಅಂತ ಧರಣಿ ಅಂದುಕೊಂಡ್ಳು. ಆ ಜ್ಯೂಸ್ ಗ್ಲಾಸ್ ತೆಗೆದುಕೊಳ್ಬೇಕು ಅಂತ ಆಸೆ ಪಟ್ಲು. ಅವ್ನು ಕೊಡೋದಕ್ಕಿಂತ ಮೊದಲೇ ಅವನ ಕೈಯಲ್ಲಿದ್ದ ಗ್ಲಾಸ್ ತೆಗೆದುಕೊಂಡ್ಳು. ಇದು ನಿರೀಕ್ಷಿಸಿದಾಗ ಗಗನ್ ಸ್ವಲ್ಪ ಆಶ್ಚರ್ಯ ಆಯಿತು. ತಕ್ಷಣ ನಕ್ದ. ಅವನ ಮುಖದಲ್ಲಿ ನಗು ಕಾಣಿಸ್ತಿದ್ದಾಗ ಧರಣಿ ಕಣ್ಣುಗಳನ್ನ ಪೂರ್ತಿ ತಗ್ಸಿ ಜ್ಯೂಸ್ ಕುಡಿಯೋದ್ರ ಕಡೆ ಗಮನ ಇಟ್ಲು. ಆ ಜ್ಯೂಸ್ ಗ್ಲಾಸನ್ನು ಆ ಕೈಯಿಂದ ಗಗನ್ ದೂಡಿದ ಹಾಗೆ ಅದು ಅವಳ ಮೇಲೆ ಬಿತ್ತು. ಗಗನ್ ದೂಡಿದ್ದಾನೆ ಅಂತ ಅರ್ಥ ಆಗಿ ಅವಳು ದುಃಖದಿಂದ ನೋಡಿದ್ಲು. ಕಥೆ ಮುಂದುವರಿಯುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.